ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರುನಾಡ ಕನ್ನಡಕ ಚಾನಲ್. ಬನ್ನಿ, ಇವತ್ತು ನಮ್ಮ ಗೂಡ್ಸ್ ವೆಹಿಕಲ್ಗೆ ಹೇಗೆ ಲೈನರ್ ಫಿಟ್ ಮಾಡೋದು, ಹೊಸ ಲೈನರ್ನ ತೋರಿಸ್ಕೊಡ್ತೀನಿ ನಿಮಗೆ. ಇವತ್ತು ಹೊಸ ಲೈನರ್ ಹೇಗೆ ಫಿಟ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ಇವತ್ತು ಲೈನರ್ ಫಿಟ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ. ನಾವು ಲೈನರ್ ಹೊಡೆ ಅಂತೀವಿ. ಹೊಸದ ಲೈನರ್ ವೇರ್ ಆಗಿದ್ದೀವಿ. ಹೊಸ ಲೈನರ್ ಹೊಡಿಬೇಕಿದೆ. ಈಗ ಲೈನರ್ ತೆಗಿತಾರೆ ನೋಡಿ, ನಮ್ಮ ಅಣ್ಣಾರು ಹೆಂಗೆ ತೆಗಿತಾರೆ ನೋಡಿ. ರಿವಿಟ್ ಕಟ್ ಮಾಡಂತಾರೆ. ರಿವಿಟ್ ಬಂದು ಫ್ರೆಂಡ್ಸ್ ಇವು ನೋಡಿ. ಇದು ಲೈನರ್ ಕಟ್ ಮಾಡ್ತಿದ್ದಾರೆ ಅವರು. ಈ ರಿವಿಟ್ ಕಟ್ ಮಾಡಿದ್ರೆ ಮಾತ್ರ ಇದು ಶೂ ನಮಗೆ ಹೊರಗೆ ಬರೋದು. ಗಜಾನ ಅಂತೀವಿ ಸರ್, ಬ್ರೇಕಿಂಗ್ ಅನಾಹುತ ಕೆಲಸ ಮಾಡ್ತಾರೆ. ಮತ್ತೆ ಅದು ಹೊರಗೆ ಬರೋದು ಫುಲ್ ಫ್ರೆಂಡ್ಲಿ ಮನುಷ್ಯರೇ ಎಲ್ಲ ಕಟ್ ಮಾಡ್ತಿದ್ದಾರೆ. ಗಜಾನ ಅಂತ ಕೆಲಸ ಮಾಡ್ತಾರಲ್ಲ. ಇದು ನೋಡ್ರಿ, ಹ್ಯಾಮರ್ ಇದು ಮ್ಯಾಗಿಂದ ಹೊಡ್ಯಾಂತಿದ್ದ. ಇದು ಚೀನಿ ಮಾತಾಡ್ತಾರೆ, ಒಳ್ಳೆ ಟೈಮ್ ಪಾಸ್. ಸೀಸಲ್ ಅಂತಾರೆ. ತೆಗೆದಿದ್ದೆ ನೋಡ್ರಿ, ಎಷ್ಟು ಸ್ಪೀಡಾಗಿ ತಿಕ್ಕಿದ್ದಾರೆ ಅವರು. ನೋಡ್ರಿ, ಆ ಕಡೆ ಈ ಕಡೆ 8 ರಿವಿಟ್ ಅದಾವೆ. ನಡಕ್ಕೆ 4 ಅದಾವೆ ರಿವಿಟ್. 20 ರಿವಿಟ್ ಅದಾವೆ ಟೋಟಲ್. ಅವು ಒಂದು ಲೈನರ್, ಒಂದು ಶೂಗೆ. ಇಂಥವು ಒಂದು ಹಬ್ಬಿಗೆ 2 ಶೂ ಬರ್ತಾವೆ. ಅದು ಫಿಟ್ ಮಾಡೋದು ನಾನು ನೆಕ್ಸ್ಟ್ ಲಾಗಲ್ಲಿ ಬಿಡ್ತೀನಿ ನಿಮಗೆ, ಹೇಗೆ ಫಿಟ್ ಮಾಡ್ಬೇಕಂತಂದು. ರೋಲರ್ ಹೇಗೆ ಫಿಟ್ ಮಾಡ್ಬೇಕು, ಸ್ಪ್ರಿಂಗ್ ಹೇಗೆ ಫಿಟ್ ಮಾಡ್ಬೇಕಂತಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ರಿವಿಟ್ ಎಲ್ಲ ತೆಗಿತಿದ್ದಾರೆ ಅವರು. ಆ ರಿವಿಟ್ ಎಲ್ಲ ತೆಗೆದ್ಮೇಲೆ ಇದೆಲ್ಲ ಮೇಲೆ ಪಾಲಿಷ್ ಮಾಡ್ಬೇಕಿದೆ. ಯಾಕಂದ್ರೆ ಸ್ವಲ್ಪ ರಪ್ಪಾಗಿ ಬಂದಿರ್ತೈತಿ. ಅದಕ್ಕೆ ನಾವು ಪಂಚ್ ಮಾಡಿರ್ತೇವೆ, ಚೀಸಲ್ ತೊಗೊಂಡು ನೋಡಿರ್ತೇವೆ, ಹ್ಯಾಮರ್ ಚೀಸಲ್ ತೊಗೊಂಡು. ಅದಕ್ಕೇನು ರಫ್ ಬಂದಿರ್ತೈತಿ, ಮ್ಯಾಗ ಸ್ವಲ್ಪ ಪಾಲಿಷ್ ಪೇಪರ್ ತೊಗೊಂಡು ತಿಕ್ಕೋಬೇಕು ನೋಡ್ರಿ. ಹಿಂಗೆಲ್ಲ ತಿಕ್ಕೊಂಡು ಇಡಬೇಕು, ಅವನ್ನ ರೆಡಿ ಇಡಬೇಕು. ನಾವು ವಿನಾಯಕವ್ರು ಎಲ್ಲ ತಿಕ್ಕಿದ್ರೆ ಇದನ್ನ ನೆಲ್ಪರ ಎಲ್ಲ ತಿಕ್ಕಿಟ್ಟಾರ ನೋಡ್ರಿ. ನೋಡ್ರಿ, ಇದು ಹೊಸ ಲೈನರ್ ಹೊಡೆ ಅಂತದಾರೆ ನಮ್ಮ ಅಣ್ಣಾರ. ತೋರಿಸ್ತೇನೆ ಹೇಗೆ ಹೊಡಿಯೋದು ಅಂತಂದು. ನಾವು ತಳಗೊಂದು ಅದನ್ನು ಡೈ ಮಾಡ್ಕೊಂಡೆ, ನಾವು ರಿವಿಟ್ ಹೊಡ್ಯಾಕಂತಂದು ನಾವೇ ಅದು ಕಂಪ್ನಿ ಒಳಗೆ ಮಾಡ್ಕೊಂಡಿದ್ದದ ನೋಡಿ. ಒಂದು ಬೋಲ್ಟ್ ಇಟ್ಟು ತಳಗೊಂದು ಬೇಸ್ ಮಾಡ್ಕೊಂಡು ದೊಡ್ಡದೊಂದು 26 ಬೋಲ್ಟ್ ಇಟ್ಕೊಂಡು ವೆಲ್ಡಿಂಗ್ ಮಾಡ್ಕೊಂಡ್ರೆ ಮುಗೀತದೆ. ಆ ಡೈ ರೆಡಿ ಆಕೈತಿ. ಅದನ್ನು ನೀವು ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದು ಆರಾಮ್ ಮಾಡ್ಬೋದು. ಅದು ಇಟ್ಕೊಂಡು ನೋಡಿದ್ರೆ ಗ್ರಿಪ್ ಸಿಗ್ತೈತಿ. ಆಮೇಲೆ ನಮ್ಗೆ ಪ್ರೆಸ್ ಆಕೈತದ ಕರೆಕ್ಟ್ಲಿ ಲೈನರ್ಗೆ. ಅದಕ್ಕಂತಂದು ಇದು ಮಾಡಿದ್ದು ನಾವು ಡೈ ನೋಡಿ ಫ್ರೆಂಡ್ಸ್. ಈಗ ಮಾಡ್ಕೊಂಡು ನೋಡ್ರಿ, ಆರಾಮ್ ಆಕೈತದ. ಆರಾಮ್ ಹೊಡಿಬೋದು ಲೈನರ್ ನೋಡಿರಿ. ಈಗ ಕೆಳಗಿಂದ ರಿವಿಟ್ ಹಾಕ್ಕೊಂಡು ಇಲ್ಲೊಂದು ಬೋಲ್ಟ್ ಇಟ್ಕೊಂಡು ಅದ್ರ ಬೋಲ್ಟಿಗೆ ಹೊಡೆಯೋದು ಹ್ಯಾಮರ್ ತೊಗೊಂಡು. ಹಿಂಗೆ ಪ್ರೆಸ್ ಆಗ್ಬೇಕದು. ಒಳ್ಳೆ ಪ್ರೆಸ್ ಆದಂದ್ರೆ ಹಿಡ್ಕೊತೈತಲ್ಲ ಲೈನರ್ಗೆ. ಓಕೆ ಫ್ರೆಂಡ್ಸ್, ನೋಡಿ ತಳಗೆ ರಿವಿಟ್ ಹಾಕ್ತಿದ್ದಾರೆ. ಅದನ್ನು ಕರೆಕ್ಟ್ ಅದು ತಳಗಿನ ಬೋಲ್ಟಿಗೆ ಗ್ರಿಪ್ ಹಿಡ್ಕೊಂಡು ಮ್ಯಾಗ ಪ್ರೆಸ್ ಆಗ್ಬೇಕದು. ಪ್ರೆಸ್ ಆದ ನಾವು ಮ್ಯಾಲೆ ಇಟ್ಕೊಂಡು ಹೊಡಿಯೋದು ಅಷ್ಟೇ. ಹಿಂಗೆ ಹೊಡೆದ್ರೆ ಅದು ಕರೆಕ್ಟಾಗಿ ಕುಂದಿರ್ತೈತಿ ನೋಡಿ. ಹೀಗೆ ಹೊಡಿತಿದ್ದಾರೆ ನೋಡಿ ಅವರು. ಇದೇ ಹೀಗೆ ಹೊಡಿಬೇಕು, ಇದೇ ಪೊಸಿಷನ್ ಇಟ್ಕೊಂಡು, ಅಂದರೆ ಕರೆಕ್ಟಾಗಿ ಪ್ರೆಸ್ ಆಗುತ್ತೆ. ಈಗ ನೋಡಿ, ಎಲ್ಲ ಹೊಡೆದಿದ್ದು ಪ್ರೆಸ್ ಆಗಿದೆಯಲ್ಲ, ಸೇಮ್ ಹಂಗೆ ಆಗಿರ್ಬೇಕು. ಹಂಗೆ ಪ್ರೆಸ್ ಆದರೆ ಕರೆಕ್ಟ್ ಕುಂದ್ಕೊತೈತೆ ಅದು. ಯಾವ ರಿವಿಟ್ ಲೂಸ್ ಆಗೋಲ್ಲ, ಕಟ್ ಆಗೋಲ್ಲ. ಈಗ ಬಂದಿಲ್ಲ ಅಂದರೆ ಈಗ ಮ್ಯಾಲಿಂದ ಒಂದು ಸ್ವಲ್ಪ ಹೊಡ್ಕೊಂಡು ಆಮೇಲೆ ಪ್ರೆಸ್ಸಿಂಗ್ ಮಾಡ್ಕೋಬೇಕಷ್ಟೇ. ಅದನ್ನು ನೋಡಿ ಈಗ ಮಾಡ್ತಿದ್ದಾರೆ ನೋಡಿ ಅವರು. ನೋಡಿ ಈಗೆಲ್ಲ ಈಗ ಹಿಂಗೆ ರೆಡಿ ಮಾಡಿ ಸೈಡ್ ಇಡ್ತಾರೆ ಅವರು. ಅಂದರೆ ಇದು ಈ ಗಾಡಿಗೆ ಹಬ್ರೀಸಿಂಗ್ ಮಾಡತ್ತಿದ್ದೀವಿ ನಾವು. ಅದನ್ನು ತೋರಿಸ್ತೀನಿ ನಿಮಗೆ ಹಬ್ರೀಸಿಂಗ್ ಹೇಗೆ ಮಾಡೋದು ಅಂತಂದು. ಅದಕ್ಕೆ ಏನೇನು ಬರ್ತೈತೆ, ಸ್ಲೀವ್, ಚಕ್ ನಟ್, ವಾಷರ್, ಗ್ರೀಸ್ ಹೇಗೆ ತುಂಬೋದು, ಅದೆಲ್ಲ ತೋರಿಸ್ತೇನೆ ನಾನು ನಿಮಗೆ ನೋಡಿ. ನೋಡಿ ಫ್ರೆಂಡ್ಸ್, ಹೇಗೆ ರಿವಿಟ್ ಹೊಡಿಯೋದು. ಓಕೆ, ಈಗ ರಿವಿಟ್ ಹೊಡಿಬೇಕು ಲೈನರ್ ಹಾಕ್ಕೊಂಡು. ಪರ್ಫೆಕ್ಟಾಗಿ ರಿವಿಟ್ ಹೊಡೆದ್ರೆ 1 ಲಕ್ಷ ಮಟ್ಟ ಆರಾಮ್ ಬರ್ತಾವೆ. 1 ಲಕ್ಷದಿಂದ 2 ಲಕ್ಷ ಮಟನೂ ಬರ್ತಾವೆ ಲೈನರ್. ಕರೆಕ್ಟಾಗಿ ಏನು ಆಪ್ರೇಷನ್ ಕರೆಕ್ಟ್ ಇದ್ದರೆ ಡ್ರೈವರ್ದು. ಇಲ್ಲಾಂದರೆ ಅವರು ಪದೇ ಪದೇ ಬ್ರೇಕ್ ಹಾಕ್ತಿದ್ರೆ
ಆಮೇಲೆ ಡೌನಲ್ಲಿ ಏನಾದರೂ ಗೇರಲ್ಲಿ ಕಂಟ್ರೋಲ್ ಮಾಡಿಲ್ಲ, ಬರೀ ಬ್ರೇಕ್ ಹೊಡೆದ್ರೆ ಅವೆಲ್ಲ ವೇರ್ ಆಗ್ತಾವೆ, ಸುಡ್ತಾವೆ ಲೈನರ್. ಹಾಗೆ ಡ್ರೈವರ್ ಮಾಡೋಕ್ಕೋಗ್ಬಿಡುತ್ತೆ. ಕರೆಕ್ಟಾಗಿ ಅದು ಗೇರ್ ಒಳಗೂ ಕಂಟ್ರೋಲ್ ಮಾಡೋಕೆ ಡ್ರೈವರ್ ಬರೀ ಬ್ರೇಕ್ ಮೇಲೆ ಕಂಟ್ರೋಲ್ ಆಗಲ್ಲ. ಗಾಡಿ ಯಾವಾಗಲೂ ಲೋಡ್ ಇರುತ್ತೆ, ಸುಟ್ಕೊಂಡು ಹೋಗ್ಬಿಡ್ತಾವೆಲ್ಲ ಲೈನರ್. ನೋಡಿ ಫ್ರೆಂಡ್ಸ್, ಈಗೆಲ್ಲ ಲೈನರ್ ರೆಡಿ ಮಾಡಿ ಇಟ್ಕೊಂಡಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋಲ್ಲಿ ಒಳ್ಳೆ ಟಾಪಿಕಲ್ಲಿ ಮತ್ತೆ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮದು ಚಾನಲ್ನ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.